ಜೈ ಶ್ರೀರಾಮ್, ಮುಂದೆ ಮಾತರಂ, ಜೈ ಕರ್ನಾಟಕ. ಮತ್ತೆ ಸ್ವಾಗತ ಸುಸ್ವಾಗತ. ಡೇ 48. ಇವತ್ತು ಫೀಲಿಂಗ್ ಲೋ. ಎಕ್ಸರ್ಸೈಸ್ ಮುಗಿದ್ಮೇಲೆ ಫೀಲಿಂಗ್ ಲೋ ಇದೆ. ಬಟ್ ಇವತ್ತಿಂದು ಕಾಬ್ಸ್ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಮೂರು ಪಾರ್ಟ್ನ ಟ್ರೈನ್ ಮಾಡಿದ್ದೀನಿ. ಏನು ತಿನ್ಕೊಂಬಂದೆ ನೋಡ್ಕೊಂಬನ್ನಿ. ಇವತ್ತಿನ ಟ್ರೈನಿಂಗಲ್ಲಿ ಮೇನ್ ಟ್ರೈನಿಂಗ್ ಬಂದು ಬ್ಯಾಕ್, ಅದಾದಮೇಲೆ ನಮ್ಮ ಬೈಸಿಪ್ಸ್, ಟ್ರೈಸಿಪ್ಸ್ ಟ್ರೈನ್ ಮಾಡಿದ್ದೀನಿ. ಎಕ್ಸಸೈಸ್ ಚೆನ್ನಾಗಾಗಿದೆ. ಕ್ಯಾಲರೀಸು ಸ್ವಲ್ಪ ಇಂಟೇಕ್ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಹೆಲ್ದಿ ಫ್ಯಾಟ್ಸಿಗೋಸ್ಕರ ಪೀನಟ್ನ ಆ್ಯಡ್ ಮಾಡಿದ್ದೀನಿ. 150 ಗ್ರಾಮ್ ಪೀನಟ್ಸ್. ಎಲ್ಲ ಚೆನ್ನಾಗಾಗ್ತಿದೆ. ಫ್ಯಾಟ್ ಲಾಸು ಚೆನ್ನಾಗಾಗ್ತಿದೆ. ಫ್ಯಾಟ್ ಲಾಸ್ ಚೆನ್ನಾಗಾಗ್ತಿದೆ ಅನ್ನೋದಕ್ಕೆ ಇನ್ನೊಂದು ಕಾರಣ ಏನಂದರೆ ಸ್ಲೀಪ್ಲೆಸ್ ನೈಟ್ಸ್. ಸ್ಲೀಪಿಂಗ್ ಇಶ್ಯೂಸ್ ತುಂಬ ಆಗ್ತಾಯಿದೆ. ಫ್ಯಾಟ್ ಲಾಸ್ ಆಗ್ಬೇಕಾದ್ರೆ ಇದು ನಾರ್ಮಲ್ಲು ಆಗುತ್ತೆ ರೆಗ್ಯುಲರ್ ಆಗಿ ಎಲ್ಲರಿಗೂ. ಮೂಡ್ ಸ್ವಿಂಗ್ಸ್ ತುಂಬ ಇರುತ್ತೆ. ಸಿಟ್ ಆಗುತ್ತೆ. ಕಣ್ಣು ನಿದ್ರೆ ಕೇಳುತ್ತೆ, ಬಟ್ ನಿದ್ರೆ ಬರಲ್ಲ. ಇದು ಎಲ್ಲ ಸೈಡ್ ಎಫೆಕ್ಟ್ಸು ಫ್ಯಾಟ್ ಲಾಸಿಂದು. ಬಟ್ ಸರ್ವೈವ್ ಆಗೋಣ, ಮುಂದಕ್ಕೆ ಹೋಗೋಣ. ನೀವು ಎಷ್ಟೇ ನಿಮ್ಮ ಅಬ್ಡಮನ್ನ ಟ್ರೈನ್ ಮಾಡಿ, ನಿಮ್ಮ ಅಬ್ಡಮನ್ನ, ಅದು ಕಾರ್ಡಿಯೋ ಥರ ಆಗಲ್ಲ, ಹೈ ಇಂಟೆನ್ಸಿಟಿ ಆಗಲ್ಲ. ನಿಮಗೆ ಕಾರ್ಡಿಯೋ ಟ್ರೈನಿಂಗ್ ಅಂತಂದರೆ ಟ್ರೆಡ್ಮಿಲಲ್ಲಿ ಹೋಗಿ ಟ್ರೆಡ್ಮಿಲಲ್ಲಿ ಒಂದು ಸ್ಪೀಡ್ ಒಂದು 4ಕ್ಕೆ ಇಟ್ಕೊಳ್ಳಿ, ಫುಲ್ ಇನ್ಕ್ಲೈನಿಗೆ ಇಟ್ಕೊಳ್ಳಿ, ವಾಕ್ ಮಾಡಿ 25 to 30 minutes 40 minutes ವಾಕ್ ಮಾಡಿ. ಸೊ ದಿ ಬೆಸ್ಟ್ ಕಾರ್ಡಿಯೋ ಅದೇ. ಅದನ್ನ ಬಿಟ್ಟು ಅಬ್ಡಮನ್ ಕ್ರಂಚಸ್ ಎಷ್ಟು ಮಾಡಿದ್ರು ನೀವು ಫ್ಯಾಟ್ ಕಮ್ಮಿ ಆಗಲ್ಲ, ನಿಮ್ಮ 6 ಪ್ಯಾಕ್ ಕಾಣಿಸಲ್ಲ. ಯೋಚನೆ ಮಾಡಿ ಎಕ್ಸರ್ಸೈಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.